ನಮಸ್ಕಾರವ ನನ್ನ ಕನ್ನಡದ ಅಕ್ಕ ತಂಗಿಯರೇ. ಮತ್ತೊಂದು 4 ಕೊಡಪ ತಂದನ್ನು ನೋಡುವ. ಹೇಳಿ. ಲಕ್ಷ್ಮಿ ಪೂಜೆ ಮಾಡುವರು ಸೌಭಾಗ್ಯಕ್ಕಾಗಿ. ಎದಕ್ಕೆ? ಲಕ್ಷ್ಮಿ ಪೂಜೆ ಮಾಡುವರು ಸೌಭಾಗ್ಯಕ್ಕಾಗಿ. ಸರಸ್ವತಿ ಪೂಜೆ ಮಾಡುವರು ವಿದ್ಯೆಗಾಗಿ. ಸರಸ್ವತಿ ಪೂಜೆ ಮಾಡುವರು ವಿದ್ಯೆಗಾಗಿ. ಶೆಟ್ಟರ ಪಾದ ಪೂಜೆ ಮಾಡುವುದು ತಾಳಿಯ ಸೌಭಾಗ್ಯಕ್ಕಾಗಿ. ಈಗ ಇಂಥ ಕಾಲ ಬಂದೈತೆ ಅಂದ್ರೆ ಸಹಿತ ಕಂಪ್ಯೂಟ್ರ್ ಕಾಲ ಬಂದೈತಿ, ಮೊಬೈಲ್ ಕಾಲ ಬಂದೈತೆ ಅಂದ್ರೂ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಇವತ್ತಿಗೂ ಮಾಡ್ತಾರೆ ಎಷ್ಟೊಂದು ಹೆಣ್ಮಕ್ಳು. ಅದ್ರ ಉದ್ದೇಶ ಏನಂದ್ರೆ ಆವತ್ತು ಗಂಡನ ಪಾದ ಪೂಜೆ ಮಾಡೋದ್ರಿಂದ ಗಂಡನ ಆಯುಷ್ಯ ವೃದ್ಧಿ ಆಕತ್ತಂತ ಅದು ಪದ್ಧತಿ ಐತಂತ. ಅದನ್ನು ಇದೊಂದು ದೊಡ್ಡಪ್ಪ. ಇನ್ನೊಂದು 6 ಗಂಗಾಳ ಹೂವು, 3 ಗಂಗಾಳ ಪತ್ರಿ. 6 ಗಂಗಾಳ ಹೂವು, 3 ಗಂಗಾಳ ಪತ್ರಿ. ಶೃಂಗಾರದ ಮಣಿ ಮ್ಯಾಲ ಕುಂತ ಶಿವನ ಪೂಜೆ ಮಾಡ್ತಾರು ಶೆಟ್ರು. ಮಾಡ್ತಾರೆ ನಮ್ಮ ಶೆಟ್ರು. ಶಿವ ಪೂಜೆ ದಿನನಿತ್ಯ ಮಾಡತ್ತಾರ ಅವರು. ಇದೊಂದು. ಇನ್ನೊಂದು ಹೇಳಿ. ಸೈನಿಕರು ಇರುವುದು ಗಡಿಯಲ್ಲಿ. ಯಾಕೆ ಗಡಿ ಒಳಗಿರ್ತಾರಂದ್ರೆ ಯುದ್ಧ ಪ್ರಾರಂಭ ಆಗ್ಬೇಕಂದ್ರೆ ಗಡಿಯಿಂದನೇ ಬರ್ತಾರೆ ವೈರಿಗಳು. ಅದಕ್ಕೆ ಸೈನಿಕರ ಇರುವುದು ಗಡಿಯಲ್ಲಿ, ದೇವರು ಇರುವುದು ಗುಡಿಯಲ್ಲಿ. ದೇವರು ಮತ್ತು ಗುಡಿ ಒಳಗಿರ್ತಾನ. ದೇವರು ಇರುವುದು ಗುಡಿಯಲ್ಲಿ, ಶೆಟ್ಟರು ಇರುವುದು ನನ್ನ ಹೃದಯದಲ್ಲಿ. ಏನು? ಶೆಟ್ಟರು ಇರುವುದು ನನ್ನ ಹೃದಯದಲ್ಲಿ. ಶೆಟ್ಟರು ಅಂತಿದ್ದಲ್ಲೇ ನೀವು ನಿಮ್ಮ ಗಂಡನ ಹೆಸರು ಹಾಕ್ರಿ. ಹಗಲಿನಲ್ಲಿ ಸೂರ್ಯನ ಬೆಳಕು, ರಾತ್ರಿಯಲ್ಲಿ ಚಂದ್ರನ ಬೆಳಕು. ಏನು? ಹಗಲಿನಲ್ಲಿ ಸೂರ್ಯನ ಬೆಳಕು, ರಾತ್ರಿಯಲ್ಲಿ ಚಂದ್ರನ ಬೆಳಕು. ಶೆಟ್ಟರೇ ನನ್ನ ಬಾಳಿಗೆ ಬೆಳಕು. ಹೌದಿಲ್ಲ? ಮತ್ತು ಗಂಡಿದ್ರನ ಎಲ್ಲ ಬೆಳಕಂದ್ರೇನು? ಸಂತೋಷ, ಆನಂದ, ನೆಮ್ಮದಿ, ತೃಪ್ತಿ. ಬೆಳಕಿಗೆ ಹೋಲಿಸ್ತಾರೆ. ಇವೊಂದು 4 ಕೊಡಪ ಕಲ್ಕೋರ್ಯವ. ಮತ್ತೊಂದು ವಿಡಿಯೋದಾಗ ನನಗೆ ಯಾವ್ದಾರ ಒಂದು ವಿಚಾರ ಬಂತಂದು ಮತ್ತೊಂದು ಹೊಸ ವಿಚಾರ ತೊಗೊಂಡು ಬರ್ತೀನಿ. ಆರಾಮಿರ್ರಿ, ಖುಷಿ ಇರ್ರಿ. ನಮಸ್ಕಾರ.